ನಮಸ್ತೆ ಸ್ನೇಹಿತರೆ, ಧರ್ಮತರಂ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಶೀರ್ವಾದ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಿದ್ದೀನಿ. ತಮಿಳಿನಲ್ಲಿ ನೀವು ಈಗಾಗಲೇ ನೋಡಿರೋ ಪ್ರಕಾರ ಗುರುತಿ ಪೂಜೆ ಅಥವಾ ಗುರುದಿ ಪೂಜೆಯನ್ನು ಕೇರಳದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಕೇರಳದಲ್ಲಿ ಚೌಟಣಿಕೆರೆ ಅಮ್ಮನ ದೇವಸ್ಥಾನ ಹಾಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ಪೂಜೆಯನ್ನು ವಿಶೇಷವಾಗಿ ಮಾಡುವಂಥದ್ದು. ಇನ್ನು ಈ ಪೂಜೆ ಮಾಡೋದಕ್ಕೆ ಸೂಕ್ತವಾದ ದಿನ ಅಂದರೆ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳ ರಾತ್ರಿ. ಈ ಸಮಯದಲ್ಲಿ ಅಮ್ಮನವರನ್ನು ಆಹ್ವಾನ ಮಾಡಿ ಅಮ್ಮನವರಿಗೆ ಶಕ್ತಿ ತುಂಬಿ ತಮ್ಮ ಸಮಸ್ಯೆಗಳನ್ನೆಲ್ಲ ಅಮ್ಮನವ್ರ ಹತ್ರ ಹೇಳಿಕೊಂಡು ತದನಂತರ ಅಮ್ಮನವರಿಗೆ ಬಲಿಯನ್ನು ಸಮರ್ಪಣೆ ಮಾಡುವಂತಹ ಪೂಜಾ ವಿಧಾನ. ಹಾಗೆಯೇ ಅಮ್ಮನವರ ಉಗ್ರ ರೂಪವನ್ನು ಶಾಂತ ರೂಪಕ್ಕೆ ತೆಗೆದುಕೊಂಡು ಬರುವಂತಹ ರೀತಿ ಇದು. ಈ ಪೂಜೆಯನ್ನು ಹೆಚ್ಚಾಗಿ ದೊಡ್ಡ ದೊಡ್ಡ ತಂತ್ರಿಗಳು ಮಾಡ್ತಾರೆ. ಇನ್ನು ಬೇರೆ ಬೇರೆ ಅರ್ಚಕರು ಈ ತಂತ್ರಿಗಳ ಬಳಿ ಈ ವಿದ್ಯೆಯನ್ನು ಕಲಿತು ಬೇರೆ ಬೇರೆ ಶಕ್ತಿ ದೇವಾಲಯಗಳಲ್ಲಿ ಈ ಪೂಜೆಯನ್ನು ಮಾಡ್ತಾರೆ. ಗುರುತಿ ಪೂಜೆ ಮಾಡುವ ವಿಧಾನ ಹೇಗೆ ಅಂದರೆ, ಯಾವ ಶಕ್ತಿ ದೇವಾಲಯದಲ್ಲಿ ಗುರುತಿ ಪೂಜೆಯನ್ನು ಹಮ್ಮಿಕೊಂಡಿರ್ತಾರೋ ಆ ದೇವಸ್ಥಾನವನ್ನು ಶುದ್ಧಗೊಳಿಸ್ಕೋಬೇಕು. ತದನಂತರ ಅರ್ಚಕರು ಸ್ನಾನ ಮಾಡುವುದರ ಜೊತೆಗೆ ತಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ಸಹ ಬೀಜಾಕ್ಷರ ಮಂತ್ರಗಳಿಂದ ಶಕ್ತಿಯನ್ನು ತುಂಬ್ಕೋಬೇಕು. ಈ ಕ್ರಿಯೆಗೆ 1-1.5 ಗಂಟೆಗಳ ಕಾಲ ಹಿಡಿಯುತ್ತೆ. ಹಾಗೆಯೇ ಇವರು ಪೂಜೆಗೆ ಎಂದು ಒಂದು ಚೌಕಟ್ಟನ್ನು ಮಾಡ್ಕೊಂಡಿರ್ತಾರೆ. ಆ ಚೌಕಟ್ಟನ್ನು 4 ದಿಕ್ಕುಗಳಲ್ಲೂ ಬಾಳೆ ದಿಂಡುಗಳನ್ನು ಸೀಳಿ ಮಧ್ಯಭಾಗದಲ್ಲಿ ತೆಂಗಿನ ಗರಿಯ ದಿಂಡು ಇರುತ್ತಲ್ಲ, ಆ ತೆಂಗಿನ ಗರಿಯ ದಿಂಡನ್ನು ಸೀಳಿ ಅದರಿಂದ ಚೌಕಟ್ಟನ್ನು ಅಲಂಕಾರ ಮಾಡಿರ್ತಾರೆ. ಹಾಗೆ 4 ದಿಕ್ಕುಗಳಲ್ಲೂ 4 ಪಂಜುಗಳನ್ನು ಇಟ್ಟಿರ್ತಾರೆ. ಮಧ್ಯಭಾಗದಲ್ಲಿ ಒಂದು ಪಂಜನ್ನು ತೆಗೆದುಕೊಂಡು ಬರ್ತಾರೆ. ಆ ಪಂಜಲ್ಲಿ ಅಮ್ಮನವರನ್ನು ಆಹ್ವಾನ ಮಾಡ್ತಾರೆ. ಅಮ್ಮನವರನ್ನು ಹೇಗೆ ಆಹ್ವಾನ ಮಾಡ್ತಾರೆ ಅಂದರೆ, ವಿಶೇಷವಾದ ಜಾಗಟೆ ಗಂಟೆ ಶಬ್ದಗಳ ಮುಖಾಂತರ ಅಮ್ಮನವ್ರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅಮ್ಮನವರನ್ನು ಆ ಪಂಜಿಗೆ ಆಹ್ವಾನ ಮಾಡ್ಕೊಳ್ತಾರೆ. ಆ ಪಂಜನ್ನು ನಿಧಾನವಾಗಿ ತೆಗೆದುಕೊಂಡು ಬಂದು ಅವರು ಮೊದಲೇ ಏನು ಸಿದ್ಧ ಮಾಡ್ಕೊಂಡಿರ್ತಾರಲ್ಲ ಚೌಕಟ್ಟು, ಆ ಚೌಕಟ್ಟಿನ ಮಧ್ಯಭಾಗದಲ್ಲಿ ಅಮ್ಮನವ್ರನ್ನ ಕೂರಿಸ್ತಾರೆ. ಅಮ್ಮನವರನ್ನು ಕೂರಿಸಿದಾಗ ಅಮ್ಮನವರು ತಾಯಿ ಗರ್ಭದಿಂದ ಹೆಣ್ಮಗು ಹೇಗೆ ಜನ್ಮ ತಾಳಿರುತ್ತೋ ಆ ಒಂದು ಅವಸ್ಥೆಯಲ್ಲಿರುತ್ತೆ. ಅಂತಹ ಹೆಣ್ಮಗಳನ್ನು ದೊಡ್ಡ ಹೆಣ್ಮಗಳನ್ನಾಗಿ ಮಾಡಿ ಅರ್ಚಕರು ತಮ್ಮ ಪ್ರಾಣಾಯಾಮದ ಮುಖಾಂತರ ಅಮ್ಮನವರಿಗೆ ಉಸಿರನ್ನು ತುಂಬಿ ಶಕ್ತಿಯನ್ನು ತುಂಬ್ತಾರೆ. ಆಗ ಅಮ್ಮನವರು ಮತ್ತು ಅರ್ಚಕರ ನಡುವೆ ಸಂಭಾಷಣೆ ನಡೆಯುತ್ತೆ. ಅರ್ಚಕರು ತಮಗಿರುವ ಸಮಸ್ಯೆಗಳನ್ನೆಲ್ಲ ಹಾಗೆ ಭಕ್ತರಿಗಿರುವ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಈ ಸಮಯದಲ್ಲಿ ಅಮ್ಮನವರು ಅತ್ಯಂತ ಉಗ್ರ ರೂಪದಲ್ಲಿರ್ತಾರೆ. ಈ ಉಗ್ರ ರೂಪದಲ್ಲಿರುವ ಅಮ್ಮನವರನ್ನು ಶಾಂತ ರೂಪಕ್ಕೆ ತೆಗೆದುಕೊಂಡು ಬರೋದಕ್ಕೋಸ್ಕರ ಬಲಿಯನ್ನು ಕೊಡ್ತಾರೆ. ಬಲಿ ಅಂತೇಳಿದ್ರೆ ಪ್ರಾಣಿ ಬಲಿಯಲ್ಲ, ಅರಿಶಿನ, ಸುಣ್ಣ ಮತ್ತು ದೃಷ್ಟಿ ಹೂವು ಹಾಗೆ ಎಳ್ನೀರು ಇವೆಲ್ಲವನ್ನು ಸೇರಿಸಿ ಒಂದು ದ್ರವ ಮಾಡ್ಕೊಂಡಿರ್ತಾರೆ. ಆ ದ್ರವ್ಯವನ್ನು ಅಮ್ಮನವ್ರಿಗೆ ಜೋರಾಗಿ ರಭಸವಾಗಿ ಎರಿಸ್ತಾರೆ. ಆವಾಗ ಅಮ್ಮನವರು ಶಾಂತ ರೂಪಕ್ಕೆ ಬರ್ತಾರೆ. ಇನ್ನು ಈ ಪೂಜೆ ಮಾಡೋದ್ರಿಂದ ಆಗುವ ಅನುಕೂಲಗಳೇನು ಅಂದರೆ, ಯಾರಿಗೆ ಹಣಕಾಸಿನ ಸಮಸ್ಯೆ, ಸಂತಾನ ಸಮಸ್ಯೆ, ಹಾಗೆ ವಿವಾಹ ಸಮಸ್ಯೆ, ಆಮೇಲೆ ಶತ್ರು ದೋಷ ಅಂದರೆ ಶತ್ರುಗಳಿಂದ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿರುತ್ತೋ ಅಂಥವರು ಈ ಪೂಜೆಯನ್ನು ಮಾಡಿಸೋದ್ರ ಮುಖಾಂತರ ಅಮ್ಮನವರ ಅನುಗ್ರಹವನ್ನು ಪಡೆದುಕೊಳ್ಬಹುದು. ಹಾಗೆ ಕೆಟ್ಟ ದೃಷ್ಟಿ, ವಾಮಾಚಾರ ಇನ್ನಿತರ ಸಮಸ್ಯೆಗಳಿಗೂ ಸಹ ಈ ಪೂಜೆಯನ್ನು ಮಾಡಿಸ್ತಾರೆ. ಅತಿ ಹೆಚ್ಚಾಗಿ ಈ ಪೂಜೆಯನ್ನು ಮಾಡಿಸೋದು ಅಂದರೆ ರಾಜಕಾರಣಿಗಳು, ಹಾಗೆ ದೊಡ್ಡ ದೊಡ್ಡ ಉದ್ಯಮಿಗಳು, ಹಾಗೆ ಸಾಮಾನ್ಯ ಜನರು ಸಹ ಯಾರಿಗಾದರೂ ತುಂಬಾ ಸಮಸ್ಯೆ ಇದ್ದರೆ ಅಂಥವರು ಈ ಪೂಜೆಯನ್ನು ಮಾಡಿಸ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಶತ್ರುಗಳಿಂದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಾಮಾಚಾರ ಸಮಸ್ಯೆ, ದೃಷ್ಟಿ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿದ್ದರೆ ಈ ಗುರುತಿ ಪೂಜೆಯನ್ನು ಮಾಡಿಸೋದ್ರ ಮುಖಾಂತರ ನೀವು ಸಹ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.